ಸಚಿವ ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪ್ರತಿಪಕ್ಷಗಳು ಇನ್ನಿಲ್ಲದ ರೀತಿ ಪಟ್ಟಿಡಿದು ಕೂತಿದ್ವು. ಸದ್ಯ ಸಚಿವ ಸ್ಥಾನ ತ್ಯಾಗಕ್ಕೆ ಬಿ ನಾಗೇಂದ್ರ ಸಿದ್ಧರಿದ್ದಾರೆ ಅಂತ ನವದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ನವದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಪಕ್ಷದ ಹಿತಕ್ಕಾಗಿ ಸಚಿವ ನಾಗೇಂದ್ರ ತ್ಯಾಗ ಮಾಡೋದು ಕೂಡ ಸಿದ್ಧರಿದ್ದಾರೆ. ರಾಹುಲ್ ಗಾಂಧಿ ಅವರ ಹತ್ರ ಎಲ್ಲವನ್ನ ಕೂಡ ವಿವರಿಸಲಾಗಿದೆ. ಬಿ ನಾಗೇಂದ್ರ ನಮ್ಮ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಬಿಜೆಪಿಯವರಿಗೆ ನಮ್ಮ ಗೆಲುವನ್ನ ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ನವದೆಹಲಿಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ರು. ನಿನ್ನೆಯೇ ನಾಗೇಂದ್ರ ರಾಜೀನಾಮೆ ಸುದ್ದಿ ಬ್ರೇಕ್ ಮಾಡಿತ್ತು ಪವರ್ ಟಿವಿ. ಇವತ್ತು ಅದು ಮುಖ್ಯಮಂತ್ರಿಗಳು ಕೂಡ ಅದರ ಬಗ್ಗೆ ಕನ್ಫರ್ಮೇಷನ್ ಅನ್ನ ಕೊಟ್ಟಿದ್ದಾರೆ. ನಾಗೇಂದ್ರ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನೇ ಇರಬಹುದು, ಆದರೆ ಅವರು ಸಚಿವರಾಗಿದ್ದಂತಹ ನಿಗಮ ಏನಿತ್ತು, ವಾಲ್ಮೀಕಿ ನಿಗಮದಲ್ಲಿ ಅಷ್ಟೊಂದು ಹಣ ಭ್ರಷ್ಟಾಚಾರ ಆಗಿದ್ದು ಇರಬಹುದು. ಆ ಎಲ್ಲ ವಿಚಾರಗಳು ಬಂದಾಗ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತನೋ ಏನು ಅನ್ನೋದು ಲೆಕ್ಕಕ್ಕೆ ಬರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ. ಅಟ್ ದ ಸೇಮ್ ಟೈಮ್ ಅವ್ರ ಮೇಲೆ ಇನ್ನೂ ಪ್ರಕರಣ ನಡೀತಾ ಇದೆ. ಬೇಲ್ ಮೇಲೆ ಹೊರಗಡೆ ಇರಬಹುದು, ಹಾಗಂತ ಪ್ರಕರಣ ಮುಚ್ಚೋಗಿಲ್ಲ. ಪ್ರಕರಣ ಇನ್ನೂ ಜೀವಂತವಾಗಿರುವಾಗ ಅಂಥವ್ರನ್ನ ನೀವು ಸಚಿವ ಸ್ಥಾನ ಕೂರಿಸೋದು ಎಷ್ಟು ಮಟ್ಟಕ್ಕೆ ಸರಿ? ಅವರ ಪ್ರಭಾವ ಬೀರೋದಿಲ್ವಾ? ಒಬ್ಬ ಸಚಿವನನ್ನ ತನಿಖೆ ಮಾಡಬೇಕಾದ್ರೆ ಅಥವಾ ಸಚಿವನ ಮೇಲೆ ತನಿಖೆ ನಡೆಸುವಂಥ ಸಂದರ್ಭದಲ್ಲಿ ಪ್ರಭಾವ, ಪ್ರೋಟೋಕಾಲ್ಗಳು ಎಲ್ಲವೂ ಕೂಡ ಅಡ್ಡ ಬರ್ತವೆ. ಹಾಗಾಗಿ ಬಿಜೆಪಿಯವರಿಗೆ ನಮ್ಮ ಗೆಲುವು ತಡ್ಕೊಳಕ್ಕಾಗ್ತಾ ಇಲ್ಲ ಅಂತ ಅಂದರೆ ಇರಬಹುದೇನೋ, ಅದು ಗೊತ್ತಿಲ್ಲ ನನಗೆ. ಏನು ಮಾಡಿದ್ರು ಡಿ ಕೆ ಶಿವಕುಮಾರ್ ಕೇಳಿಸ್ಕೋಣ. Interest of the party is very much interested about the labor, workers, students. He has guided us, the working committee has guided us on the education reforms, examination reforms. ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಪ್ರತಿಪಕ್ಷಗಳು ಪಟ್ಟು ಹಿಡಿದು ಕೂತಿತ್ತು. ಇದೀಗ ದೆಹಲಿಯಲ್ಲಿ ಸಿಎಂ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ನಾಗೇಂದ್ರ ರಾಜೀನಾಮೆಯನ್ನು ನೀಡೋದಕ್ಕೆ ಸಿದ್ಧವಾಗಿದ್ದಾರೆ, ಒಬ್ಬ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿ. ಸದ್ಯದ ಡೆವಲಪ್ಮೆಂಟ್ ಏನಾಗ್ತಾ ಇದೆ ವಿಚಾರವಾಗಿ? ಸಿಂಧೂರ, ಮುಖ್ಯವಾಗಿ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿ ಸಂತೋಷ್, ನಿಮ್ಮ ಧ್ವನಿ ಕೇಳಿಸ್ತಾ ಇಲ್ಲ. ಆಡಿಯೋ ಏನಾದರೂ ಮ್ಯೂಟ್ ಆಗಿದೆಯಾ ಏನು ಅಂತ ಚೆಕ್. ಪಕ್ಷದ ಹಿತಕ್ಕೋಸ್ಕರ ಸಚಿವ ನಾಗೇಂದ್ರ ತ್ಯಾಗಕ್ಕೆ ಕೂಡ ಸಿದ್ಧವಾಗಿದ್ದಾರೆ. ಸಂತೋಷ್, ಧ್ವನಿ ಕೇಳಿಸ್ತಿದ್ಯಾ? ಎಸ್ ಸಂತೋಷ್, ಕೇಳಿಸ್ತಿದ್ಯಾ? ಓಕೆ, ಗೊತ್ತಿಲ್ಲ, ಕನೆಕ್ಟ್ ಮಾಡಿ. ಸಂತೋಷ್, ಆರ್ ಯು ಆಡಿಬಲ್? ಸಂತೋಷ್, ಎಸ್ ಸಿಂಧೂರ. ಎಸ್ ಪ್ಲೀಸ್ ಗೋ ವಿತ್. ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಬಾರಿಗೆ ಮಂತ್ರಿಯಾಗಿರುವಂತಹ ನಾಗೇಂದ್ರ ಅವರ ರಾಜೀನಾಮೆಯನ್ನು ಮತ್ತೆ ಬಿಜೆಪಿ ಹಾಗೂ ಜೆಡಿಎಸ್ ಒಟ್ಟಾಗಿ ಅಧಿವೇಶನದಲ್ಲಿ ತೆಗೆದುಕೊಂಡು ಇದೀಗ ರಾಜೀನಾಮೆ ನೀಡುವಂತೆ ಪಟ್ಟನ್ನು ಹಿಡಿತಾ ಇದೆ. ಆದರೆ ಕಾಂಗ್ರೆಸ್ ಯಾವ ರೀತಿ ಅಂತ ನಿಲುವನ್ನು ತೆಗೆದುಕೊಳ್ಳುತ್ತೆ, ಸರ್ಕಾರ ಯಾವ ರೀತಿ ಅಂತ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನು ಪಡೆದುಕೊಂಡಿತ್ತು. ಕಳೆದ 2-3 ದಿನಗಳಿಂದಲೂ ಕೂಡ ರಾಜೀನಾಮೆಯನ್ನ ನಾಗೇಂದ್ರ ಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಹೇಳಲಾಗ್ತಾ ಇತ್ತು. ಆದರೆ 2 ದಿನವರು ಹಾಗೂ ಕಾಂಗ್ರೆಸ್ನ ಪ್ರಮುಖರು ಕೂಡ ಯಾವುದೇ ತ್ಯಾಗಕ್ಕೂ ನಾಗೇಂದ್ರ ಅವರು ಸಿದ್ಧರಾಗಿದ್ದಾರೆ ಅನ್ನುವಂಥದ್ದನ್ನು ಹೇಳಿದ್ರು, ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇರಲಿಲ್ಲ. ಆದ್ರೆ ಇದೀಗ ಕೆಲ ಕ್ಷಣಗಳ ಹಿಂದಷ್ಟೇ ಸುಮಾರು 1 ಗಂಟೆಗಳ ಕಾಲ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದಂತಹ ಸಂದರ್ಭದಲ್ಲೂ ಕೂಡ ಈ ಒಂದು ಹಗರಣದ ಬಗ್ಗೆ, ಜೊತೆಗೆ ಬಿಜೆಪಿ ಮತ್ತು ಜೆಡಿಎಸ್ ತೆಗೆದುಕೊಂಡಿರುವಂತಹ ನಿಲುವು ಏನಿದೆ, ಈ ನಾಗೇಂದ್ರ ರಾಜೀನಾಮೆ ವಿಚಾರವನ್ನು ಕೂಡ ರಾಹುಲ್ ಗಾಂಧಿಯ ಸಮ್ಮುಖದಲ್ಲಿ ಪ್ರಸ್ತಾಪವನ್ನು ಮಾಡಲಾಗಿದೆ. ರಾಜೀನಾಮೆ ತೆಗೆದುಕೊಳ್ಬೇಕಾ ಅಥವಾ ಬೇರೆ ಯಾವ ರೀತಿಯ ಪರ್ಯಾಯ ಮಾರ್ಗಗಳಿದೆ, ಅದರ ಬಗ್ಗೆ ಕೂಡ ಸಲಹೆಯನ್ನ ಇದೀಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಪಡೆದುಕೊಂಡಿದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗಾಗಿ ಸ್ಪಷ್ಟವಾಗಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ನಿಲುವಿಗೆ ಬಂದಂತೆ ಕಾಣ್ತಾ ಇದೆ. ನಾಗೇಂದ್ರ ವಿಚಾರದಲ್ಲಿ ವಿಪಕ್ಷಗಳು ತೆಗೆದುಕೊಂಡಿರುವಂತಹ ಪಟ್ಟಿಗೆ ಆ ರಾಜೀನಾಮೆಯನ್ನು ಪಡೆದುಕೊಳ್ಬೇಕು ಅಂತ ಹೇಳಿದ್ರೆ ಹೈಕಮಾಂಡ್ ಕೊಡುವಂತಹ ಸೂಚನೆ ಮೇರೆಗೆ ಎಲ್ಲವೂ ಕೂಡ ನಿರ್ಧಾರವಾಗಲಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಹಾಗಾಗಿ ದೆಹಲಿಯಲ್ಲೇ ನಾಗೇಂದ್ರ ಅವರು ಕೂಡ ಇದ್ದಾರೆ ಅನ್ನೋದನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಮುಖ್ಯಮಂತ್ರಿಗಳು ಕೆಲ ಕ್ಷಣಗಳ ಹಿಂದಷ್ಟೇ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾದ ಸಂದರ್ಭದಲ್ಲೂ ಕೂಡ ಈ ವಿಚಾರದಲ್ಲಿ ಯಾವ ನಿಲುವನ್ನು ತೆಗೆದುಕೊಳ್ಬೇಕು ಅನ್ನೋದು ಇನ್ನೂ ಕೂಡ ಸ್ಪಷ್ಟತೆ ಆಗಿಲ್ಲ. ಹಾಗಾಗಿ ಯಾವುದೇ ತ್ಯಾಗಕ್ಕೂ ಸಿದ್ಧರಾಗಿದ್ದಾರೆ. ಪಕ್ಷದ ಹಿತದೃಷ್ಟಿಯಿಂದ ರಾಜೀನಾಮೆಯನ್ನು ಕೊಡಲೂಬಹುದು ಅಥವಾ ಬೇರೆ ಯಾವುದೇ ರೀತಿಯಾದಂತಹ ಒಂದು ನಿರ್ಧಾರವನ್ನ ಪಕ್ಷ ತೆಗೆದುಕೊಳ್ಬಹುದು ಅನ್ನುವಂಥದ್ದನ್ನು ಕೂಡ ಹೇಳಲಾಗ್ತಾ ಇದೆ. ಮತ್ತೊಂದು ಕಡೆಗೆ ಅವರ ಮೇಲೆ ಯಾವುದೇ ರೀತಿಯಾದಂತಹ ದಾಖಲೆಗಳಿಲ್ಲ, ಆದ್ರೂ ಕೂಡ ಬಿಜೆಪಿ ಅವರು ಆರೋಪವನ್ನು ಮಾಡ್ತಾರೆ ಅನ್ನುವಂಥದ್ದನ್ನ
ಮುಖ್ಯಮಂತ್ರಿ ಶಿವಕುಮಾರ್ ಹೇಳಿರುವಂತ ನೀವು ಗಮನಿಸಬೇಕಾಗುತ್ತೆ. ಆದ್ರೆ ಇದು ಒಂದು ಪಾರ್ಟ್ ಆದ್ರೆ, ಒಂದು ಕಡೆಗೆ ಪಟ್ಟನ್ನ ಸಡಿಲಿಕೆ ಮಾಡೋದಕ್ಕೆ ವಿಪಕ್ಷಗಳು ಮುಂದಾಗ್ತಾ ಇಲ್ಲ, ಒಂದು ಕಡೆಗೆ ಇದೇ ಒಂದನ್ನ ವಿಚಾರವನ್ನು ಹಿಡಿದಿಟ್ಕೊಂಡು ಕೇಂದ್ರದಲ್ಲಿ ಯಾವ ರೀತಿಯಾಗಿ ಶಿಕ್ಷಣ ಸಚಿವರನ್ನ ರಾಜೀನಾಮೆ ಪಡೆದುಕೊಳ್ಳಲಾಯಿತು, ಅದೇ ಮಾದರಿಯನ್ನ ರಾಜ್ಯದಲ್ಲೂ ಕೂಡ ಇದೀಗ ಬಿಜೆಪಿ ಅಂಡ್ ಜೆಡಿಎಸ್ ಕಾಂಗ್ರೆಸ್ ವಿರುದ್ಧ ತೆಗೆದುಕೊಳ್ತಾ ಇದೆ ಅನ್ನುವಂಥದ್ದಲ್ಲಿ ಗಮನಿಸಬೇಕಾಗುತ್ತೆ. ಅದೇ ಇದು ಯಾವ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬರುತ್ತೆ, ಬಹುತೇಕ ರಾಜೀನಾಮೆಯನ್ನು ಕೊಡಲಾಗಿದೆ ಅನ್ನುವಂಥದ್ದನ್ನು ಹೇಳಲಾಗಿದೆ. ಆದ್ರೆ ಅದನ್ನ ಅಕ್ಸೆಪ್ಟ್ ಮಾಡುವಲ್ಲಿ ಹೈಕಮಾಂಡ್ ಮುಂದಾಗುತ್ತಾ, ಸರ್ಕಾರ ಯಾವಾಗ ಮುಖ್ಯಮಂತ್ರಿಗಳು ಅದನ್ನ ಅಕ್ಸೆಪ್ಟ್ ಮಾಡಿಕೊಳ್ತಾರೆ, ಇದು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಆಲ್ ರೈಟ್ ಸಂತೋಷ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಒಟ್ಟಾರೆಯಾಗಿ ಬಿ ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು ಅಂತ ಹೇಳಿ ಪ್ರತಿಪಕ್ಷಗಳು ವಿಧಾನಸಭೆ ಮತ್ತು ವಿಧಾನ ಪರಿಷತ್ನಲ್ಲಿ ಪಟ್ಟನ್ನ ಹಿಡಿದಿದ್ವು, ಹೋರಾಟ ಕೂಡ ನಡೆದಿತ್ತು, ಪ್ರತಿಭಟನೆಯನ್ನ ನಡೆಸಿದ್ವು. ಸೊ ಅದರಂತೆ ಈಗ ಓಕೆ, ಬಹಳ ಸಂತೋಷ. ನೋಡು, ಹೇಳ್ತಾ ಇದೆಯಾ, ನಾನು ಹೇಳ್ತಾ ಇದ್ದಕ್ಕೆ ನಮ್ಮ ಹುಡುಗ ಹೇಳ್ತಾ ಇದ್ದಾನೆ, ನಾನು ದೈವ ಭಕ್ತ, ಪ್ರಯತ್ನ ವಿಫಲ ಆದ್ರೂ ಪ್ರಾರ್ಥನೆ ವಿಫಲ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ.